ಆದಷ್ಟು ಬಾಳೆಯನ್ನು ಸಾವಯವದಲ್ಲಿ ಬೆಳೆಯುವುದು ಉತ್ತಮ. ಯಾಕಪ್ಪ ಅಂತ ಕೇಳಿದರೆ ರಾಸಾಯನಿಕದಲ್ಲಿ ಸಾಕಷ್ಟು ಖರ್ಚಾಗ್ತದೆ ಮತ್ತು ರೋಗ ಪದೇ ಪದೇ ಬರ್ತಾ ಇರ್ತಾವೆ. ಆ ರೋಗಗಳ ಒಂದು ರೋಗ ಕಡಿಮೆ ಮಾಡೋಕೆ ಹೋಗಿ 10 ರೋಗ ಬರ್ತಾವೆ. ಅದಕ್ಕಾಗಿ ನಾವು ನ್ಯಾಚುರಲ್ ಆಗಿ ಸಾವಯವದಲ್ಲಿ ಬೆಳೆಯುವುದು ತುಂಬ ಸೂಕ್ತ ಸ್ನೇಹಿತರೆ. ಇಲ್ಲಿ ನಾನು ಕಳೆದ 1 ವರ್ಷದಿಂದ ಯಾವುದೇ ಒಂದು ಇಡೀ ರಾಸಾಯನಿಕ ಗೊಬ್ಬರ ಹಾಕದೆ, ಒಂದು ರಾಸಾಯನಿಕ ಸ್ಪ್ರೇಯನ್ನು ಮಾಡದೆ ಬೆಳೀತಾ ಇದ್ದೀನಿ ಅನ್ಬೋದು ಸ್ನೇಹಿತರೆ. ಯಾಕಂದ್ರೆ ರಾಸಾಯನಿಕ ಬಳಕೆಯಿಂದ ನಮಗೆ ಸಾಕಷ್ಟು ಖರ್ಚಾಗ್ತದೆ. ರಾಸಾಯನಿಕ ಪದಾರ್ಥಗಳು ಸಾಕಷ್ಟು ತುಟ್ಟಿ ಬೆಲೆಯಲ್ಲಿ ಸಿಗ್ತಾವೆ. ಈ ಸಾವಯವದಲ್ಲಿ ಬೆಳೆಯೋದಾದರೆ ನಾವು ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಹಾಕೋದಾಗಿರ್ಬೋದು, ಎರೆ ಗೊಬ್ಬರ ಹಾಕೋದಾಗಿರ್ಬೋದು. ಹಾಗೆ ಈಗ ಕಲ್ಚರ್ಗಳನ್ನು ತಯಾರು ಮಾಡಿ ಜೀವಾಮೃತಗಳು, ಗೋಕೃಪಾಮೃತ, ಹಾಗೆ ಈ ಮತ್ತೊಂದು ಏನಪ್ಪ ಅಂತ ಕೇಳಿದರೆ ಬ್ಯಾಕ್ಟೀರಿಯಾ, ಈ ಡಾಕ್ಟರ್ ಕಿಶನ್ ಚಂದ್ರ ಅವರ ಒಂದು ಪ್ರಾಡಕ್ಟ್ ಅದು ವೇಸ್ಟ್ ಡಿಕಂಪೋಸರನ್ನು ನಾವು ಪ್ರತಿ ತಿಂಗಳು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ಕೊತ ಹೋಗೋದ್ರಿಂದ ನಮಗೆ ಸಾವಯವದಲ್ಲಿ ಉತ್ತಮವಾಗಿ ತುಂಬ ಚೆನ್ನಾಗಿ ಇಳುವರಿ ಬರ್ತದೆ ಅನ್ಬೋದು ಸ್ನೇಹಿತರೆ. ನಾನು ಕಳೆದ 1 ವರ್ಷದಿಂದ ಈಗ ಜೀವಾಮೃತದ ಹೊರತು ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾಯಿಲ್ಲ. ಜೀವಾಮೃತ, ವೇಸ್ಟ್ ಡಿಕಂಪೋಸರು, ಹಾಗೆ ಕೃಷಿ ತ್ಯಾಜ್ಯವನ್ನು ಇಲ್ಲೇ ಮಲ್ಚಿಂಗ್ ಮಾಡಿ ಕಳೆಯುವಂಥ ವ್ಯವಸ್ಥೆಯನ್ನು ಮಾಡೋದು, ಈ ರೀತಿ ಮಾಡ್ಕೊತ ಬರ್ತಾಯಿದ್ದೀನಿ ಸ್ನೇಹಿತರೆ. ಒಟ್ಟು ಹೇಳೋದಂದರೆ ಎಲ್ಲ ರೈತರು ಬಾಳೆ ಬೆಳಿಬೋದು. ಬೆಳಿಬೇಕಾದ್ರೆ ಇದನ್ನು ನಾವು ಸಾಕಷ್ಟು ಭೂಮಿ ತಯಾರಿ ಮಾಡಿಕೊಂಡು ಒಮ್ಮೆ ಹೆಚ್ಚಿದ್ರೆ ಆಯಿತು ಸ್ನೇಹಿತರೆ. 3-4 ವರ್ಷ 5 ವರ್ಷ ನೀವು ಯಾವ ರೀತಿ ಒಂದು ಅಂತರವನ್ನು ಕೊಟ್ಟು ಕಾಕೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇದು ನೀವು ನಿರಂತರವಾಗಿ ಇದನ್ನು ಯಾವುದೇ ಒಂದು ಉಳುಮೆ ಕಾರ್ಯ, ಮೊದಲಿನಿಂದಲೂ ನಾನು ಬಾಳೆಯನ್ನು ಬೆಳೆಗಾರನಲ್ಲ, ಆದರೂ ಕೂಡ ನನಗೆ ಮೊದಲನೇ ಹಂತದಲ್ಲಿ ಬಾಳೆ ನಾಟಿ ಮಾಡಿ ಅದರಿಂದ ಒಂದು ಯಶಸ್ಸು ಕಾಣಿದ್ದೀನಿ ಅಂತ ಹೇಳ್ಬೋದು. ಸಾಕಷ್ಟು ಜನರು ಇದಕ್ಕೆ ನೀರು ಜಾಸ್ತಿ ಬೇಕು ಹಾಗೆ ಹೀಗೆ ಅಂತ ಅಂತಾಯಿದ್ರು. ಇಲ್ಲಿ ಎಲ್ಲ ಸ್ನೇಹಿತರೆ, ಇದಕ್ಕೆ ನೀರು ಕೂಡ ಅಷ್ಟೊಂದು ಏನು ಅವಶ್ಯಕತೆ ಇಲ್ಲ. ಈಗ ಕಳೆದ 1-2 ತಿಂಗಳ ಹಿಂದೆ ನಮಗೆ ಇಲ್ಲಿ ಸಾಕಷ್ಟು ನೀರಿನ ಕೊರತೆ ಆಗಿತ್ತು. ಆದರೂ ಕೂಡ ಯಾವುದೇ ಒಂದು ತೊಂದರೆ ಇಲ್ಲದೆ ಬಾಳೆ ಬೆಳೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ನೀವು ನೋಡ್ಬೋದು ಬಾಳೆಯನ್ನು ಯಾವ ರೀತಿ ಇದೆ ಹೇಗೆ ಅನ್ನೋದನ್ನು. ಇಲ್ಲಿ ನಾವು ಈಗ 3ನೇ ಕುಳೆ ಇದು. ಮೊದಲನೇ ನಾಟಿ ಬೆಳೆಯನ್ನು ತಗೊಂಡು ನಂತರ ಕೂಳೆ ಬೆಳೆಯನ್ನು ತಗೊಂಡು ಈಗ ಒಂದು ಕುಣಿಗೆ ಒಂದು ಗಿಡಕ್ಕೆ ನಾವು ಇಲ್ಲಿ 2 ಮರಿಗಳನ್ನು ನಾವು ಬಿಟ್ಕೊತ ಕಾಯ್ತಾ ಇದ್ದೀವಿ. ನೀವು ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಬೇಸಿಗೆಯಲ್ಲಿ ಸಾಕಷ್ಟು ಒಂದು ನೀರಿನ ಕೊರತೆ ಆದಾಗ ಇಲ್ಲಿ ಇದನ್ನು ನಾವು ಯಾವುದೇ ಒಂದು ಕುಪ್ಪಿ ಸಹಾಯದ ಈ ಒಣ ಎಲೆಗಳಾಗಿರ್ಬೋದು, ಹಾಗೆ ಮರಿಗಳಾಗಿರ್ಬೋದು, ಯಾವುಕ್ಕೂ ಕೂಡ ನಾವು ಇಲ್ಲಿ ಒಂದು ಕುರ್ಪಿ ಹಚ್ಚದೆ ಬಿಟ್ಟಿದ್ವಿ. ಯಾಕಪ್ಪ ಅಂತ ಕೇಳಿದ್ರೆ ನೀರಿನ ಕೊರತೆ ಸಾಕಷ್ಟಿತ್ತು. ಆಗ ಬಿಸಿಲಿನ ಪ್ರಮಾಣ ಈ ನೆಲಕ್ಕೆ ಬೀಳುವುದರಿಂದ ನಮಗೆ ಇನ್ನೂ ಅಷ್ಟು ನೀರಿನ ಕೊರತೆ ಹೆಚ್ಚಾಗ್ಬೋದು. ಒಂದು ಮಲ್ಚಿಂಗ್ ರೀತಿ, ಒಂದು ನೆರಳು ಬೀಳೋ ಥರ ಇದನ್ನೆಲ್ಲ ಈ ರೀತಿ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ನೀವು ನೋಡ್ಬೋದು ದಟ್ಟ ಅರಣ್ಯದ ಥರ ಈ ರೀತಿ ಬೆಳ್ಕೊಂಡು ಬಿಸಿಲು ಭೂಮಿಗೆ ತಾಗಬಾರ್ದಾಗ ಬೇಸಿಗೆಯಲ್ಲಿ ಇದನ್ನು ಈ ಒಣ ಎಲೆ ಆಗಿರ್ಬೋದು ಇವನ್ನೆಲ್ಲ ಹಾಗೆ ಬಿಟ್ಕೊಂಡು ಮಲ್ಚಿಂಗ್ ರೀತಿ, ಒಂದು ನೆರಳು ಬೀಳೋ ರೀತಿ, ದಟ್ಟವಾಗಿ ಒಂದು ಅರಣ್ಯದ ರೀತಿ ಇದನ್ನು ಮಾಡಿಕೊಂಡು ನಂತರ ಈಗ ಮಳೆಗಾಲ ಹತ್ತಿರ ಬಂದಾಗ ಇವನ್ನ ನಮಗೆ ಎಷ್ಟು ಬೇಕಾದಷ್ಟು ಒಂದು ಸದೃಢ ಮರಿಗಳನ್ನು ಇಲ್ಲಿ ನಾವು ಕಾಕೊಂಡು ಈ ಒಣ ಎಲೆಯನ್ನು ಈ ತಗೊಂಡಿರ್ತಕ್ಕಂಥ ಈ ಕಾಂಡವನ್ನು ಗೊನೆ ಕಟಾವು ಮಾಡಿದಾಗ ಈ ಕಾಂಡವನ್ನು ಎಲ್ಲ ಈ ಕಡಿದು ಭೂಮಿಗೆ ಹಾಕೋದ್ರಿಂದ ಇಲ್ಲಿ ಕೃಷಿ ತ್ಯಾಜ್ಯವೂ ಕೂಡ ಸಾಕಷ್ಟು ಬೀಳ್ತಾ ಇದೆ. ಇದರಿಂದ ಒಂದು ಉತ್ತಮವಾದ ಇದು ನಮ್ಮ ಗೊಬ್ಬರ ಕೂಡ ಇಲ್ಲಿ ತಯಾರಾಗ್ತದೆ ಅಂತ ಹೇಳ್ಬೋದು. ನಮಗೆ ಯಾವುದು ಬೇಕು ಆ ಮರಿಯನ್ನು ನಾವು ಇಲ್ಲಿ ಬಾಳೆ ಮರಿಯನ್ನು ಇಲ್ಲಿ ಸದೃಢವಾದ ಮರಿಯನ್ನು ನಾವು ಕಾಯೋದು. ಈಗ 4-5 ಮರಿ ಬಂದಿದ್ದಾವೆ ಸ್ನೇಹಿತರೆ. ಅವುಗಳಲ್ಲಿ ಯಾವುದು ಸದೃಢವಾಗಿದೆ, ಯಾವುದು ಒಂದು ಉತ್ತಮವಾಗಿ ಗೊನೆ ಬಿಡ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅದನ್ನು ನಾವಿಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ ಸ್ನೇಹಿತರೆ. ಇದು ತುಂಬ ಒಂದು ಎತ್ತರವಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಈ ಗೊನೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ. ಫುಲ್ ಗ್ರೀನಿಶ್ ಆಗಿ ಒಂದು ಸದೃಢವಾಗಿ, ಕಾಂಡ ಕೂಡ ದಪ್ಪವಾಗಿದೆ. ಅದೇ ರೀತಿ ಈ ಮಗಲಿಗೆ ಈ ರೀತಿ ಮತ್ತು 2 ಮರಿಗಳು ಕಾಣ್ತಾ ಇದ್ದಾವೆ. ನೀವು ನೋಡ್ಬೋದು. ಇವು ಅಷ್ಟೊಂದು ಸದೃಢವಾಗಿಲ್ಲ. ಇವನ್ನ ಇಲ್ಲೇ ನಾವು ತೆಗೆದು ಹಾಕಿ ಇದನ್ನೊಂದನ್ನು ನಾವು ಇಲ್ಲಿ ಕಾಯಬೇಕಾಗ್ತದೆ ಸ್ನೇಹಿತರೆ. ಈ ರೀತಿ ಪ್ರತಿಯೊಂದು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ಇಲ್ಲಿ ಯಾವುದೇ ಕಳೆಯನ್ನು ಕೂಡ ನಾವು ಇಲ್ಲಿ ತೆಗಿತಾ ಇಲ್ಲ, ಕಳೆ ನಿರ್ವಹಣೆ ಮಾಡೇ ಇಲ್ಲ. ಆದರೂ ಕೂಡ ಇಲ್ಲಿ ಕಳೆ ಕೂಡ ಬರ್ತಾಯಿಲ್ಲ. ಯಾಕಂದರೆ ಸಾಕಷ್ಟು ನೆರಳು ಬಿದ್ದು ಇಲ್ಲಿ ಕಳೆ ಸಮಸ್ಯೆ ಕೂಡ ನಮಗೇನು ಇಲ್ಲಿ ತೊಂದರೆ ಇಲ್ಲ. ಕಳೆದ 1 ವರ್ಷದಿಂದ ನಾವು ಇಲ್ಲಿ ಯಾವುದೇ ಒಂದು ಕಳೆಯನ್ನು ಕೂಡ ಇಲ್ಲಿ ತೆಗೆದಿಲ್ಲ. ನೋಡ್ಬೋದು ನೀವು ಸ್ನೇಹಿತರೆ, ಕಳೆ ಯಾವ ರೀತಿ ನಿರ್ವಹಣೆ ಆಗಿದೆ ತಾನೆ. ಇಲ್ಲಿ ನೋಡ್ಬೋದು. ಇಲ್ಲಿ ದಟ್ಟವಾಗಿ ನಾವು ಈ ರೀತಿ ಬಿಟ್ಟು ನಮಗೆ ಬೇಕಾದಷ್ಟು ಮರಿಗಳನ್ನು ನಾವಿಲ್ಲಿ ಹಾಕೋಬೋದು. ಇಲ್ಲಿ ನೋಡ್ಬೋದು, ಸ್ವಚ್ಛ ಮಾಡಿದ ಮೇಲೆ ಯಾವ ರೀತಿ ಒಂದು
ತೋಟ ಕ್ಲಿಯರ್. ಆ 2 ಮರಿಗಳು ಕೂಡ ತುಂಬ ಒಂದು ಚೆನ್ನಾಗಿ ಗೊನೆ ಹಾಕಿದ್ವು, ಅದರಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ನೋಡ್ಬೋದು, ನಾ 2, 3 ಇವು ಪ್ರತಿಯೊಂದು 7 ಫೂಟು ಅಂತರದಲ್ಲಿ ಒಂದು ಟಿಶ್ಯುಕಲ್ಚರ್ ನರ್ಸರಿಗಳಿಂದ ಉತ್ತಮವಾದ ಒಂದು ಸಸಿಗಳನ್ನು ತಂದು ಒಮ್ಮೆ ನಾಟಿ ಮಾಡ್ಬೋದು. ಮೊದಲ ವರ್ಷದಲ್ಲಿ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಖರ್ಚಾಗ್ಬೋದು, ನಂತರ ಒಂದು 2-3 ವರ್ಷ ಯಾವುದೇ ಖರ್ಚಿಲ್ಲದೆ ಬರ್ತಕ್ಕಂಥ ಒಂದು ಬೆಳೆ ಅನ್ಬೋದು ಸ್ನೇಹಿತರೆ. ಇದನ್ನು ಮೊದಲೇ ಹೇಳಿದ ಹಾಗೆ ಇದು ಬಂಗಾರದ ಬೆಳೆ ಅನ್ಬೋದು. ಅದಕ್ಕೆ ಹೊಂಬಾಳೆ ಅಂತಾರೆ, ಹಣ್ಣಿನ ಬಾಳೆ, ಹೊಂಬಾಳೆ. ಹೆಸರೇ ಹೇಳುವ ಹಾಗೆ ಇದು ಬಾಳೆ ರೈತರಿಗೆ ಒಂದು ವರದಾನ ಅನ್ಬೋದು ಸ್ನೇಹಿತರೆ. ಒಂದು ಉತ್ತಮವಾದ ಎಲ್ಲ ಬೆಳೆಗಿಂತಲೂ ಒಂದು ಉತ್ತಮ ಆದಾಯ ಈ ಬೆಳೆಯಲ್ಲಿ ಬರ್ತದೆ ಅನ್ನೋದು ನನಗೆ ತಿಳಿತಾ ಇದೆ ಸ್ನೇಹಿತರೆ. ನೀವು ಕೂಡ ಇಂಥ ಒಂದು ಒಳ್ಳೆಯ ಉತ್ತಮವಾಗಿ ಬಾಳೆಯನ್ನು ಬೆಳ್ಕೊಂಡು ಮೊದಲಿಗೆ ನೀವು ಕಡಿಮೆ ಪ್ರಮಾಣದಲ್ಲಿ ಬೆಳೆದು ನೋಡಿ, ನಂತರ ನಿಮ್ಗೆ ಸಾಧ್ಯವಾದರೆ ಜಾಸ್ತಿ ಮಾಡ್ಕೋಬೋದು ಸ್ನೇಹಿತರೆ. ಇದರಿಂದ ತುಂಬ ಆದಾಯ ಇದೆ ಅನ್ನೋದು ನಾನು ನಿಮಗೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಒಂದು ಶೇರು, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾ ಆಗ್ತಕ್ಕಂಥ ಎಲ್ಲ ಮುಂದಿನ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.